ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ತುಮಕೂರಿರೋರಿಗೆ ಮಠದಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ರೆಡಿ ಆಗ್ತವ್ರೆ. ಹಾಯ್ ಹೇಳಿ. ನನ್ನ ಮಗು ಹಾಯ್ ಹೇಳಿಲಿಯಾ, ನಾನೇ ಜಾತ್ರೆ ಹೇಳು. ಇವತ್ತು ಜಾತ್ರೆ, ಇವತ್ತು. ಸೊ ಬನ್ನಿ, ಎಲ್ಲ ರೆಡಿಯಾಗಿದ್ದಾರೆ, ತೋರಿಸ್ತೀನಿ. ನಮ್ಮಮ್ಮ ರೆಡಿಯಾಗಿದ್ದಾರೆ, ನಮ್ಮ ಅಪ್ಪನೂ ರೆಡಿಯಾಗಿದ್ದಾರೆ. ಅವರು ಕ್ಯಾಮ್ರಾ ನೋಡಲ್ಲ, ಗಂಟ್ಲು ನೋವು ಬರುತ್ತೆ ಅವಾಗ ಕ್ಯಾಮ್ರಾ ನೋಡಬೇಕು ಅಂದ್ರೆ. ಕೆಮ್ಮು ಹಾಕ್ಲಿಕ್ಕೆ ಎಲ್ಲ ಬರ್ತಾ ಇರುತ್ತೆ ಅವಾಗ. ಆ್ಯಸ್ ಯೂಶುವಲ್ ನಾವು ಫ್ಯಾಮಿಲಿ ಹೋಗ್ತಾ ಇರೋದು. ನನ್ನ ಹಸ್ಬೆಂಡ್, ನನ್ನಮ್ಮ, ನನ್ನ ಮಗಳು, ನಮ್ಮಪ್ಪ ಬರ್ತಾರೆ. ಸೊ ಮುಂದೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಪಾರ್ಕಿಂಗೇ ಕಷ್ಟ ಅಲ್ವಾ? ಇಲ್ಲಿ ಈ ಕಡೆ ಸೈಡ್ ಹಾಕಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ಫುಲ್ ಜಾತ್ರೆನೇ ಮುಗ್ದೋಗ್ಬಿಟ್ಟಿತ್ತು ಅನ್ಸುತ್ತಲ್ವಾ? ನೀವೇ ಜಾತ್ರೆ ಎಲ್ಲ ಮುಗಿದ್ಮೇಲೆ ಕರ್ಕೊಂಡ್ ಬಂದಿದ್ದು. ಸೊ ಇವತ್ತಾದರೆ ಇಷ್ಟೊಂದು ಜಾಗ ಇದೆ. ಶಿವರಾತ್ರಿ ದಿನ ಬಂದರೆ ಒಂಚೂರು ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಬನ್ನಿ. ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಹೊರಗಿಂದ ನೋಡಿದಾಗ ಕಮ್ಮಿ ಅಂತ ಅನಿಸಿತ್ತು. ಆಲ್ರೆಡಿ ಗಾಡಿ ಎಲ್ಲ ಒಂದು ಕಡೆ ಪಾರ್ಕ್ ಮಾಡೋದು ಫುಲ್ಲು ಕ್ಲೋಸ್ ಆಗೋಗ್ಬಿಟ್ಟಿದೆ, ಅಷ್ಟು ಜನ ಇದ್ದಾರೆ. ಈಗ ಇನ್ನೊಂದು ಕಡೆ ಪಾರ್ಕಿಂಗಿಗೆ ಬಿಟ್ಟಿದ್ದಾರೆ. ಸೊ ಸುಮಾರು ಜನ ಇದ್ದಾರೆ. ಹೋಗೋತ್ತಿಗೆ ಕಮ್ಮಿ ಅಂತ ಅನಿಸ್ತಾ ಇತ್ತು, ಬಟ್ ಹೋಗ್ತಾ 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 ತುಂಬ ಜನ ಇದ್ದಾರೆ. ಆ ಎಕ್ಸಿಬಿಷನ್ ಹತ್ರ ಆಗಿರ್ಬೋದು, ಜಾತ್ರೆ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಈಗ ಒಂಚೂರು ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗೋ ಥರನಾದರೂ ಇದೆ. ಶಿವರಾತ್ರಿ ದಿನ ಮತ್ತು ಬೆಳ್ಳಿ ಪಲ್ಲಕ್ಕಿ ದಿನ ಎಲ್ಲ ಕಾಲಿಡೋಕ್ಕೆ ಜಾಗ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಸಿದ್ಧಲಿಂಗೇಶ್ವರ ಸ್ವಾಮಿಯ ಉತ್ಸವ ಈಗಾಗಲೇ ಆಭರಣ ಆರ್ಕೆಟ್ MG ರೋಡ್ ರಸ್ತೆ ತುಮಕೂರಿನಲ್ಲಿದೆ. ಅದೇ ರೀತಿ ಮಠವಾಡಿ, ಶ್ರೀನಾಥೇಟ್, ಯಲ್ಲಾಪುರ ಹೀಗೆ ವಿವಿಧ ಶಾಖೆಗಳನ್ನು ಹೊಂದಿದೆ. ಮೊದಲಿಗೆ ವಿಘ್ನ ನಿವಾರಕ ವಿನಾಯಕನ ಪ್ರಾರ್ಥನೆ ನೃತ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ಮದುವೆ ಆಗಿ ಆಲ್ಮೋಸ್ಟ್ 5 ಇಯರ್ಸೇ ಆಗ್ತಾ ಬಂತು. ನಾನು ಬರ್ತಾ ಇರೋದು ಈ ಜಾತ್ರೆಗೆ ಸೆಕೆಂಡ್ ಟೈಮ್. ನನ್ನ ಹಸ್ಬೆಂಡಿಗೆ ಈ ಜಾತ್ರೆ ಜನ ಎಲ್ಲ ಜಾಸ್ತಿ ಇರೋ ಕಡೆ ಎಲ್ಲ ಕರ್ಕೊಂಡೋಗೋಕ್ಕೆ ಇಷ್ಟ ಆಗಲ್ಲ. ಅದರೊಳಗೂ ಅವ್ರ ಮಗಳನ್ನ ಕರ್ಕೊಂಡೋಗೋಕ್ಕೆ ಇಷ್ಟನೇ ಆಗಲ್ಲ. ಧೂಳಿರುತ್ತೆ, ಡೆಸ್ಟ್ ಅಲರ್ಜಿ, ಹಾಗೆ ಹೀಗೆ ಅಂದ್ಕೊಂಡು ಯಾವಾಗ ಜಾತ್ರೆ ಆದ್ರೂ ನಮ್ಮ ಹತ್ರ ಹೇಳ್ತಾನೆ ಇರಲಿಲ್ಲ ಜಾತ್ರೆ ಅಂತ. ಇಲ್ಲೇನಾದರೂ ಸೌಂಡ್ ಬಂದಾಗ ಏನೋ ಸೌಂಡ್ ಬರ್ತಿದೆ, ಮೇ ಬಿ ಜಾತ್ರೆ ಇರಬೇಕೇನೋ ಅಂತ ಕೇಳಿದಾಗ ಇಲ್ಲ ಬೇರೆ ಏನೋ ಸೌಂಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಮರ್ಸ್ ಬರ್ತಿದ್ರು. ಹಾಗಾಗಿ ನಾನು ಜಾತ್ರೆಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಲಾಸ್ಟ್ ಟೈಮ್ ಗೊತ್ತಾದಾಗ ಹೋಗೋಣ ಅಷ್ಟೊತ್ತಿಗೆ ಜಾತ್ರೆನೇ ಮುಗ್ದೋಗ್ಬಿಟ್ಟಿತ್ತು. ಸೊ ಈ ಟೈಮು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸುಮ್ಮನೆ ಬಾಯ್ ತಪ್ಪು ನನ್ನ ಹಸ್ಬೆಂಡು ಜಾತ್ರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಸೊ ಅವತ್ತಿಂದ ನಾನು ಫುಲ್ ಹಠ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಫ್ರೈಡೇನೇ ನಾವು ಹೋಗಬೇಕಾಗಿತ್ತು. ನನ್ನ ಹಸ್ಬೆಂಡ್ ಇವತ್ತು ಬೇಡ, ಸ್ಯಾಟರ್ಡೆ ಸಂಡೇ ಯಾವಾಗಾದರೂ ಕರ್ಕೊಂಡು ಹೋಗ್ತೀನಿ ಅಂದರು. ಸಂಡೇ ಬಂದಾದಮೇಲೆ ಇಲ್ಲ ಇವತ್ತು ಬೇಡ, ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಮಂಡೇ ಹೋಗೋಣ ಅಂತಂದರು. ಮೇ ಬಿ ಈ ಸಲನೂ ಮಿಸ್ ಆಗುತ್ತೆ, ಕರ್ಕೊಂಡು ಹೋಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನೆಲ್ಲಿ ಬೇಜಾರು ಮಾಡ್ಕೋತೀನಿ ಅಂತ ಕರ್ಕೊಂಡು. ನನಗೆ ಈ ಥರ ಜಾತ್ರೆಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ನಮ್ಮದು ಸಿಟಿ ಆಗಿರೋದ್ರಿಂದ ಅಲ್ಲಿ ಈ ಥರ ಜಾತ್ರೆಗಳೆಲ್ಲ ಏನೂ ನಡೀತಾನೆ ಇರಲಿಲ್ಲ. ಸೊ ಹಳ್ಳಿಗಳಲ್ಲೆಲ್ಲ ತುಂಬ ಚೆನ್ನಾಗಿ ಜಾತ್ರೆಗಳದೆಲ್ಲ ಮಾಡ್ತಾರೆ. ಸಿಟಿಲಿ ಆ ಥರ ಎಲ್ಲ ಮಾಡೋದೇ ಇಲ್ಲ. ಹಂಗಾಗಿ ನಮ್ಮೂರಲ್ಲಿ ಏನು ಅಷ್ಟೊಂದು ಚೆನ್ನಾಗಿ ಜಾತ್ರೆಗಳು ಯಾವುದೂ ಆಗ್ತಾ ಇರಲಿಲ್ಲ. ಅವಾಗ ನಮ್ಮ ಅತ್ತೆಯವ್ರ ಮನೆಯಲ್ಲೆಲ್ಲ ಜಾತ್ರೆ ನಡೆಯೋದು. ಅವಾಗ ನಮ್ಮ ಫ್ಯಾಮಿಲಿ ಹೋಗ್ತಿದ್ವಿ, ನಮ್ಮ ಕಸಿನ್ಸ್ ಎಲ್ಲ ಸೇರಿಕೊಂಡು ಜಾತ್ರೆಗೆ ಹೋಗ್ತಾಯಿದ್ವಿ. ಸೊ ಅದೆಲ್ಲ ಏನೋ ಒಂಥರ ಚೆನ್ನಾಗಿತ್ತು. ಈಗ ಎಲ್ಲರದು ಮದುವೆ ಆಗಿದೆ, ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ, ಒಬ್ಬರು ಬಂದರೆ ಒಬ್ಬರು ಬರೋಲ್ಲ. ಸೊ ಅದೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ಇವಾಗ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮಮ್ಮ ಪ್ರತಿ ವರ್ಷ ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡೋಗೋರು ಅಲ್ಲಿ ಜಾತ್ರೆಗೆ ಅಂದ್ಬಿಟ್ಟು. ಜಾತ್ರೆಗೆ ಹೋಗೋದೇ ಏನೋ ಒಂಥರ ಖುಷಿ ಆಗ್ತಿತ್ತು. ಏಕೆಂದರೆ ಆಟ ಆಡೋಕ್ಕೆಲ್ಲ ಕೊಡಿಸ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು. ಸೊ ನಮ್ಮಪ್ಪ ಯಾವಾಗಲೂ ಒಂದು ಬಲೂನು, ಇಲ್ಲ ಅಡುಗೆದು ಒಂದು ಸೆಟ್ಟು, ಇಲ್ಲಾಂದರೆ ಒಂದು ಡಾಕ್ಟ್ರು ಸೆಟ್ಟು, ಈ ಥರದ್ದು ಇಲ್ಲಾಂದರೆ ಏನಾದರೂ ಗೊಂಬೆ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬರ್ತಿದ್ರು. ನನಗೆ ಅದೂ ಸಾಕಾಗ್ತಿರ್ಲಿಲ್ಲ. ರೋಡ್ ಫುಲ್ಲು ಅಳ್ಕೊಂಡು ಬರ್ತಿದ್ದೆ. ಆಮೇಲೆ ಸಮಾಧಾನ ಆಗಲಿ ಅಂತಂದ್ಬಿಟ್ಟು ಒಂದು ಐಸ್ ಕ್ರೀಮ್ಸ್ ಕೊಟ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ಸೊ ಅವಾಗಿದ್ದಿದ್ದ ರೀತಿಯೇ ಬೇರೆ. ಈಗ ನನ್ನ ಹಸ್ಬೆಂಡ್ ನನಗೆ ಯಾವುದಕ್ಕೂ ಕಮ್ಮಿನೇ ಮಾಡಲ್ಲ. ನಿಂಗೆ ಏನು ಇಷ್ಟ ಬರುತ್ತೋ ತಗೋ ಅಂತ ಹೇಳ್ತಿರ್ತಾರೆ. ಬಟ್ ಇವಾಗ ನನಗೇನು ತಗೋಬೇಕು ಅಂತಲೇ ಅನಿಸಲ್ಲ ನನಗೆ ಅಂತ. ಬಟ್ ನನ್ನ ಮಗಳಿಗೆ ನನಗಿಷ್ಟ ಆಗಿರೋದನ್ನೆಲ್ಲ ನನ್ನ ಮಗಳಿಗೆ ಕೊಡ್ಸೋಣ ಅನಿಸುತ್ತೆ. ಬಟ್ ನನ್ನ ಮಗಳಿಗೆ ಇದೆಲ್ಲ ಇಷ್ಟನೇ ಆಗಲ್ಲ. ಅಡುಗೆ ಸೆಟ್ ತಗೋ, ಅದು ತಗೋ, ಇದು ತಗೋ ಅಂತ ನಾನೇ ಬಲವಂತ ಮಾಡಿ ಕೊಡಿಸ್ಬೇಕು ಹೊರತು ಅವಳು ಇದು ಬೇಡ ನನಗೆ, ಅದು ಬೇಡ ನನಗೆ ಅಂತ ಹೇಳ್ತಿರ್ತಾಳೆ. ಸೊ ಅವಳ ಟೇಸ್ಟೇ ಬೇರೆ ಥರ ಇರುತ್ತೆ, ಅವಳಿಗೆ ಇಷ್ಟ ಆಗೋದೇ ಬೇರೆ ಥರ ಇರುತ್ತೆ. ಸೊ ನನಗೆ ಇಷ್ಟ ಆಗೋದೆಲ್ಲ ಅವಳಿಗೆ ಇಷ್ಟನೇ ಆಗಲ್ಲ. ಸೊ ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ, ನಿನಗೆ ಇಷ್ಟ ಆಗೋದು ಕೊಡಿಸ್ಬೇಡ, ಅವಳಿಗೆ ಇಷ್ಟ ಆಗೋದು ಕೊಡಿಸು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವಳು ಏನು ಇಷ್ಟಪಡ್ತಾಳೋ ಅದನ್ನು ಕೊಡಿಸಿ. ಇಲ್ಲ, ನಾವಿವಾಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಫುಡ್ಡು ಸಿಗುತ್ತೆ. ಲೈಕ್ ಸ್ನ್ಯಾಕ್ಸ್ ಇರ್ಬೋದು, ಮತ್ತು ದೋಸೆ, ಇಡ್ಲಿ, ಸೊ ಆ ಥರ ಐಟಮ್ಸು ಸಿಗುತ್ತೆ. ಸ್ನ್ಯಾಕ್ಸು, ಚರ್ಮುರಿ, ಬೋಂಡ, ಪಾನಿಪುರಿ, ಈ ಥರದ್ದು ಚಾಟ್ಸು ಎಲ್ಲನೂ ಸಿಕ್ಕತ್ತೆ. ಸೊ ಕೆಲವೊಂದು ಚೆನ್ನಾಗಿರುತ್ತೆ, ಇನ್ನೊಂದು ಕೆಲವೊಂದು ಓಕೆ ಥರ ಇರುತ್ತೆ. ಸೊ ನಾವು ಕೆಲವೊಂದನ್ನು ಟ್ರೈ ಮಾಡಿದ್ವಿ. ಕೆಲವೊಂದು ಚೆನ್ನಾಗಿತ್ತು, ಕೆಲವೊಂದು ಓಕೆ ಥರನೇ ಇತ್ತು. ಇಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಕೂಡ ಇತ್ತು. ಇದಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ತುಂಬ ಲೇಟಾಗಿ ಹೋಗಿರೋದ್ರಿಂದ ಕೆಲವೊಂದನ್ನು ಮಾತ್ರ ನಾವು ನೋಡಿದ್ವಿ. ಬಟ್ ಸುಮಾರಿದೆ. ಒಂದು 6 o'clock ಹಂಗೆ ಹೋದರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಬೋದು. ಬರೀ ಕೃಷಿ ಅಷ್ಟೇ ಅಲ್ಲ, ಅನಿಮಲ್ಸ್ ಬಗ್ಗೆ ಆಗಿರ್ಬೋದು, ಹೆಲ್ತ್ ಬಗ್ಗೆ ಆಗಿರ್ಬೋದು, ಸುಮಾರು ಫಾರೆಸ್ಟ್ ಬಗ್ಗೆ, ಫಿಶ್ಗಳ ಬಗ್ಗೆ ಸುಮಾರು ಇತ್ತು. ಸೊ ಕೆಲವೊಂದನ್ನು ನಾನು ಹೋಗಿರೋದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಮ ಮನೇಲೂ ಏನಾದರೂ ಮಕ್ಕಳಿದ್ದು ನೀವು ಏನಾದರೂ ಈ ಜಾತ್ರೆಗೆ ಏನಾದರೂ ಹೋಗಿದ್ರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಏಕೆಂದರೆ ಮಕ್ಕಳಿಗೆಲ್ಲ ತುಂಬಾ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಕೆಲವೊಂದ್ರ ಬಗ್ಗೆ ನಮಗೇನೂ ಗೊತ್ತೇ ಇರಲ್ಲ. ಸೊ ಇಲ್ಲಿ ಹೋದ್ಮೇಲೆ ನಾವು ಹೊಸ್ದಾಗೆಲ್ಲ ತಿಳ್ಕೊತಾ ಇರ್ತೀವಿ. ಸೊ ನಿಜವಾಗ್ಲೂ ಮಕ್ಕಳಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ.
ಬೇಡ ಬನ್ನಿ ಬೇಡ ಬನ್ನಿ ಬೇಡ ಬಿಡಿ. ಅವಳದ ಹತ್ರ ಬಿಡಬೇಡಿ ಆಮೇಲೆ. ಮನೇಲಿ ರಿಯಲ್ ಫೇವ್ರೇಟ್ ಇದೆ, ಅದನ್ನ ಮುಚ್ಚಿಟ್ಟಾಳೆ ಮತ್ತೆ ಅದು ಗುದ್ದಕ್ಕೆ ಹೋಗ್ತಿದೆ. ಕೊಡಲ್ಲ ಅದು ಬಾ. ಏನದು ಅದು ಹೆಂಗ್ ಸೌಂಡ್ ಮಾಡುತ್ತಿಲ್ಲ? ಅಮ್ಮ ಕರು ಅಂತ ನೋಡಮ್ಮ ಹೆಂಗಿದೆ. ಅದೊಂದೇ ಫುಲ್ ಈ ಥರ ಜಾತ್ರೆಗೆಲ್ಲ ಫುಲ್ ಫ್ಯಾಮಿಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಆಂಟಿ ಊರಲ್ಲೂ ಜಾತ್ರೆ ಆಗುತ್ತೆ. ಸೊ ಅವಾಗ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಹೋದಾಗ ಇರೋ ಖುಷಿಗೂ ಇವಾಗಿರೋ ಖುಷಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತೀನಿ, ನಾನಂತೂ ಜಾತ್ರೆಗೆ ಹೋದಾಗಿಂದ ಬರೋ ತನಕನೂ ನಮ್ಮ ಅಕ್ಕ ಇರಬೇಕಿತ್ತು, ನಮ್ಮ ಅಣ್ಣ ಇರಬೇಕಿತ್ತು, ನಮ್ಮ ಅಣ್ಣನ ಮಕ್ಳು ಇರಬೇಕಿತ್ತು, ನನ್ನ ತಂಗಿ ಇರಬೇಕಿತ್ತು, ಬರೀ ಇದನ್ನೇ ಹೇಳ್ತಿದ್ದೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು, ನೆಕ್ಸ್ಟ್ ಟೈಮ್ ಹೇಳೋಣ ಬಿಡು, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಎಕ್ಸಿಬಿಷನ್ಗೆಲ್ಲ ಹೋದಾಗ ನನ್ನ ಹಸ್ಬೆಂಡ್ ಇಲ್ಲಿರೋ ಎಲ್ಲ ಗೇಮ್ಸ್ ಬೇಕಿದ್ರೆ ಆಟಾಡು, ನನ್ನನ್ನು ಮಾತ್ರ ಕರಿಬೇಡ ಅಂತಾರೆ. ನಮ್ಮಮ್ಮನೂ ಬರಲ್ಲ ಅಂತಾರೆ, ನಮ್ಮಪ್ಪ ಅಂತೂ ಬರೋದೇ ಇಲ್ಲ. ಸೊ ಹಾಗಾಗ್ಬಿಟ್ಟು ನನಗೊಬ್ಳಿಗೇ ಇಷ್ಟ ಎಲ್ಲ ಆಟಾಡಬೇಕು ಅಂತ. ಬಟ್ ಯಾರೂ ಬರಲ್ಲ ಅಂತ ನಾನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಎಲ್ಲರೂ ಒಟ್ಟಿಗೆ ಇದ್ದಾಗ ಆ ಥರ ಅನಿಸಲ್ಲ. ಯಾಕೆಂದರೆ ಈಗ ನನ್ನ ಹಸ್ಬೆಂಡಿಗೆ ಇಷ್ಟ ಇಲ್ಲ ಅಂದರೆ ಸೊ ಮಗುನ ನೋಡ್ಕೊಂಡು ಅವ್ರು ಇರ್ತಾರೆ, ನಾನು ನಮ್ಮ ಅಕ್ಕ ಎಲ್ಲರೂ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಸೊ ಈ ಥರ ಆಗುತ್ತೆ. ಸೊ ಇದೆಲ್ಲ ಒಂದೊಂದು ಸ್ವಲ್ಪ ಮಿಸ್ ಆಗುತ್ತೆ. ಎಲ್ಲರೂ ಇದ್ದರೆ ಮಿಸ್ ಆಗೋಲ್ಲ. ಈಗ ನಾವೇ ಹೋದರೆ ಕೆಲವೊಂದನ್ನು ಆಟ ಆಡೋಕ್ಕೆ ಆಗಲ್ಲ. ಸೊ ಈ ಸಲ ನಾನು ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳೇಬೇಕು ಅಂತ ನಮ್ಮಮ್ಮನಿಗೂ ಬಲವಂತ ಮಾಡಿ ಕರ್ಕೊಂಡೋದ್ರೆ, ಅಷ್ಟರೊಳಗೆ ನನ್ನ ಮಗಳು ಫುಲ್ ಆಟ ಮಾಡಿದ್ಲು ನಾನು ಬರ್ತೀನಿ ಅಂತ. ಸೊ ಹಾಗಾಗಿ ಅವಳನ್ನು ಕರ್ಕೊಂಡು ಹೋದ್ವಿ. ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ, ನೀನು ಎಲ್ಲಿದ್ದೀಯ ಅಂತಲೇ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ವೀಡಿಯೋ ಮಾಡಿಲ್ಲ ಅಂತ ಹೇಳಿದ್ರು. ಹೆಂಗಾಗ್ಬಿಟ್ಟಿದೆ ಎಲ್ಲ ಖಾಲಿ ಆಲ್ಮೋಸ್ಟ್.
ಇವಾಗ ಮನೆಗೆ ಬಂದ್ವಿ. ಸೊ ಏನೇನು ತೊಗೊಂಡು ಬಂದಿದ್ದೀವಿ ಅಂತ ತೋರಿಸ್ತಿದ್ದೆ. ಎಲ್ಲಿ ತೋರ್ಸೋಣ ಕೊಡಿಲಿ. ಇದೊಂದು ಚಿಕ್ಕದು ನಾಯಿ ಮರಿ ತೊಗೊಂಡು ಬಂದಿದ್ದೀನಿ ನೋಡಿ, ಎಷ್ಟು ಕ್ಯೂಟಾಗಿದೆ. ನನ್ನ ಮಗಳು ಕೊಡಲ್ಲ, ಎರಡು ತಂದಿದ್ದೀವಿ. ಸಾರಿ ಲಿಯಾ ಏನಿದು? ಡಾಗ್. ನೆಕ್ಸ್ಟು ಇನ್ನೇನು ತೊಗೊಂಡು ಬಂದಿದ್ದೀವಿ ಅಂತ ತೋರಿಸ್ತಿರ್ತಾರೆ. ಇದು 50 ರೂಪೀಸ್ ಒಂದಕ್ಕೆ, ಅಂದರೆ 100 ರೂಪೀಸಿಗೆ ಎರಡು. ಒಂದೆಲ್ಲ ಕೊಡಲ್ಲ, ಯಾವುದಾದ್ರೂ ತೊಗೋಬೋದು ಎರಡು. ಸೊ ಎರಡು ಚೆನ್ನಾಗಿತ್ತಲ್ಲ ತಗೊಂಡಿದ್ದೀವಿ. ಎಷ್ಟು ಕ್ಯೂಟಾಗಿದೆ ನೋಡಿ. 100 ರೂಪೀಸ್ ಆರಾಮಾಗಿ ಕೊಡ್ಬೋದು ಎರಡಕ್ಕೆ. ನೀ ಹೆಂಗಿದೆ? ನನ್ನ ಮಗಳಿಗೆ ಇದು ಫಸ್ಟ್ ನೋಡಿದ ಕೂಡಲೇ ಇಷ್ಟ ಆಯಿತು, ಅದಕ್ಕೆ ತಗೊಂಡ್ವಿ. ನಮಗೂ ಇದು ತುಂಬ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಇದೊಂದೆರಡು ತೊಗೊಂಡ್ವಿ. ಇದು ಅಷ್ಟೇ ಎಷ್ಟು ಕ್ಯೂಟಾಗಿದೆ. ಇದು ನನ್ನ ಮಗಳಿಗೆ ಆ್ಯಕ್ಚುಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದು, ಜಾತ್ರೆಲ್ಲೇ ಸಿಕ್ಬಿಡ್ತಿದ್ದು. ಜಸ್ಟ್ ಈಗ ಹಾಕೋಬೋದು. ಕ್ಯೂಟ್ ಆಗಿದೆ ನೋಡಿ. ಇದು 250 ರೂಪೀಸು. ಒಂದು ನಿಮಿಷ ತಡಿ, ಒಂದು ನಿಮಿಷ ಕೊಡ್ತೀನಿ. ಇಲ್ಲಿ ನೋಡಿ ಲೈಟು ಬರುತ್ತೆ, ಈ ಥರ ಲೈಟ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ಹೆಂಗನ್ನತ್ತಿಲ್ಲ? ಏನೇ ತಗೊಂಡ್ರು 100 ರೂಪೀಸು. ಅದು ಗಾಡಿ ತೊಗೊಂಡ್ವಿ, ಸುಮ್ಮನೆ ನಾವು ತೊಗೊಂಡಿದ್ದು, ಅವಳೇನು ಇಷ್ಟಪಡಲಿಲ್ಲ. 50 ತೊಗೊಂಡ್ವಿ. ಅವಳಿಗೆ ಏನು ಕೇಳಿದ್ರು ಇಷ್ಟು ಬೇಡ 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 ಅಂತಿದ್ಲು. ನಾವು ಇಲ್ಲಿ ಇದು ಚೆನ್ನಾಗಿರುತ್ತೆ, ಆಟಾಡೋಕ್ಕಾಗುತ್ತೆ ಅಂತ ತೊಗೊಂಡ್ವಿ. 100 ರೂಪೀಸ್ ಅಷ್ಟೇ. ಜಾತ್ರೆಗೆ ಹೋದ್ಮೇಲೆ ಇದನ್ನು ಮಿಸ್ ಮಾಡೋಕ್ಕಾಗುತ್ತಾ? ಸೊ ಜಾತ್ರೆ ಥರ ಕಾಣಿಸ್ಬೇಕು ಅಂದರೆ ಇದನ್ನು ಹಾಕ್ಕೊಂಡು. ಸೊ ಇದು ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು, ಚೆನ್ನಾಗಿದೆ. ಇದಕ್ಕೆ 100 ರೂಪೀಸು, ಜಾಸ್ತಿ ಅನಿಸ್ತು. ಬಟ್ ಇಷ್ಟ. ಈಗ ಊಟ ಏನೇನು ಮಾಡೋಕ್ಕೋಗಲ್ಲ, ಆಲ್ರೆಡಿ ಸುಮಾರು ತಿನ್ಕೊಂಬಂದಿದ್ದೀವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.